Welcome to my session. My name is Ramesh Kumar N. Bogam, GTO, Government IT Linksugor. ನಾನು ಈ ಹಿಂದಿನ ಕ್ಲಾಸ್ನಲ್ಲಿ ಅಂದರೆ ಎಲೆಕ್ಟ್ರಿಸಿಟಿ ಟಾಪಿಕ್ ದ ಲೆಸನ್ ನಂಬರ್ 8 ರಲ್ಲಿ ಸ್ಟ್ರೆಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದ್ದೆ. ನಾನು ಇವತ್ತಿನ ಕ್ಲಾಸ್ನಲ್ಲಿ ಅಂದ್ರೆ ಎಲೆಕ್ಟ್ರಿಸಿಟಿ ಟಾಪಿಕ್ ದ ಲೆಸನ್ ನಂಬರ್ 9 ರಲ್ಲಿ ಸ್ಟ್ರೆಸ್ ಮತ್ತು ಸ್ಟ್ರೈನ್ ಎರಡು ತರಹದ ಲೆಕ್ಕಗಳನ್ನ ಇವತ್ತು ಸಾಲ್ವ್ ಮಾಡ್ತಾ ಇದ್ದೇನೆ. ಈಗ ಇವತ್ತಿನ ಲೆಕ್ಕಕ್ಕೆ ಹೋಗೋಣ. ಪ್ರಥಮವಾಗಿ ನೋಡ್ರಿ, ಅದು ಕಂಟಿನ್ಯೂಸ್ ನಂಬರ್ ಕೊಟ್ಕೋತ ಬಂದೀನಿ. ಇದು 10ನೇ ಲೆಕ್ಕದ. ಎ ಸ್ಟೀಲ್ ರಾಡ್ ಆಫ್ 10 mm diameter and 175 mm long is subjected to a tensile load of 15 kilonewton if E is equal to 2 into 10 to the power of 5 mm square. Calculate the change in length. ಏನ್ ಹೇಳಿದಾನೆ, ಇಲ್ಲಿ ಒಂದು ಸ್ಟೀಲ್ ರಾಡ್ ಕೊಟ್ಟಿದ್ದಾರೆ. ಅದು 10 mm ಡಯಾ ಇದೆ. ಇಲ್ಲಿ ತೋರಿಸಿದ್ದೀನಿ ಚಿತ್ರದಲ್ಲಿ ನೋಡ್ರಿ, 10 mm ಡಯಾ ಇದೆ ಮತ್ತು 175 mm ಲಾಂಗ್ ಇದೆ. ಈ ತರ ಇರುವಂತ ಸ್ಟೀಲ್ ರಾಡ್ಗೆ 15 ಕಿಲೋ ನ್ಯೂಟನ್ ಫೋರ್ಸ್ ಅನ್ನ ಲೋಡ್ ಅನ್ನ ಹಾಕಿದ್ದಾರೆ. ಟೆನ್ಸೈಲ್ ಲೋಡ್ ಹೆಂಗಂದ್ರೆ ಜೋತ್ ಹಾಕೋದು, ಟೆನ್ಸೈಲ್ ಲೋಡ್ ಅಂದ್ರೆ ಜೋತ್ ಹಾಕೋದು. ಈ ತರ ಆದ್ರೆ ಅದರದಾಗ ಈಗ 175 mm ಮೊದಲ ಇದ್ದಂತ ಲೆಂತ್, ಆಮೇಲೆ ಈ ಲೋಡ್ ಹಾಕಿದ ಎಷ್ಟು ಉದ್ದ ಎಕ್ಸ್ಟ್ರಾ ಆಯ್ತು ಅದನ್ನ ಕಂಡಿಡ್ರಿ ಅಂತ ಹೇಳಿದ್ದಾರೆ. ಅದಕ್ಕ ನಾವು ಇಲ್ಲಿ ಗಿವನ್ ಡಾಟಾನ ಬರ್ಕೋಬೇಕಾಗ್ತದ. ಕೊಟ್ಟಂತದ್ದು ಡಾಟಾನ ನೋಡ್ರಿ, ಗಿವನ್ ಡಾಟಾ ಬರ್ತೀನಿ. ಏನೇನ್ ಕೊಟ್ಟಿದ್ದಾರೆ, ಟೆನ್ಸೈಲ್ ಫೋರ್ಸ್ ನಾನು ಈಶ್ವರಿಗೆ ವಿವರವಾಗಿ ಬರ್ದಿದ್ದೆ, ನಾನು ಹೇಳ್ತೀನಿ ಹಂಗ ಬರಿತಿರ್ತೀನಿ ಅಷ್ಟೇ ಶಾರ್ಟ್ ನಾಗೆ. ಟೆನ್ಸೈಲ್ ಫೋರ್ಸ್ ಎಫ್ ಅಂತ ಹೇಳ್ತೀವಿ, ಅದು ಎಷ್ಟು ಕೊಟ್ಟಿದ್ದಾರೆ, 15 ಕಿಲೋ ನ್ಯೂಟನ್ ಅಂತ ಕೊಟ್ಟಿದ್ದಾರೆ. ಓಕೆ, 15 ಕಿಲೋ ನ್ಯೂಟನ್ ಅಂದ್ರೆ ಏನಾಗ್ತದ, 15,000 ನ್ಯೂಟನ್ ಆಗ್ತದೆ. 15,000 ನ್ಯೂಟನ್ ಆಗ್ತದೆ. ಓಕೆ, ಆಮೇಲೆ ಈ ರಾಡ್ ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾರಪ್ಪ, ಡಿ ಇಸ್ ಈಕ್ವಲ್ ಟು 10 mm ಕೊಟ್ಟಿದ್ದಾರೆ. ಡಿ ಇಸ್ ಈಕ್ವಲ್ ಟು 10 mm. ಡಿ ಅಂದ್ರೆ ಏನು, ಡಯಾಮೀಟರ್. ಓಕೆ, ಈ ಡಯಾಮೀಟರ್ 10 mm ಆದ್ರೆ ಆರ್ ಇಸ್ ಈಕ್ವಲ್ ಟು 5 mm ಆಗ್ತದ. ಯಾಕ, ಡಯಾಮೀಟರ್ ಅರ್ಧ ಇರ್ತದ, ಅರ್ಧ ಮಾಡ್ಬೇಕು. ಅದಕ್ಕೆ 10/2 ಅಂತಂದ್ರೆ 2 1 2 5 ಆಯ್ತು. ಅಂದ್ರೆ ಏನು, 5 mm. ಏನು, 5 mm ರೇಡಿಯಸ್ ಆಯ್ತು. ಇನ್ನ ಲೆಂತ್ ಆಫ್ ರಾಡ್ ಕೊಟ್ಟಿದ್ದಾರೆ, ಎಲ್ ಇಸ್ ಈಕ್ವಲ್ ಟು ಅಂತಂದು. ಲೆಂತ್ ಆಫ್ ರಾಡ್ ಎಲ್ ಇಸ್ ಈಕ್ವಲ್ ಟು ಎಷ್ಟಪ್ಪ ಅಂದ್ರೆ 175 mm ಕೊಟ್ಟಿದ್ದಾರೆ. ಇಲ್ಲಿ ಚಿತ್ರದಾಗ ನಾನು ಬರ್ದೀನಿ ನಾನು. ಓಕೆ, ಆಮೇಲೆ ಯಂಗ್ಸ್ ಮಾಡ್ಯುಲಸ್ ಆಫ್ ಎಲೆಕ್ಟ್ರಿಸಿಟಿ ಇ ಇಸ್ ಈಕ್ವಲ್ ಟು ಕೊಟ್ಟಿದ್ದಾರೆ. ಇ ಇಸ್ ಈಕ್ವಲ್ ಟು 2 into 10 to the power of 5 mm ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಕೊಟ್ಟು ನಿಮ್ಗ ಫೈಂಡ್ ಔಟ್ ಮಾಡಂದಿದ್ದು ಡೆಲ್ಟಾ ಎಲ್. ಇದನ್ನ ಈ ತರ ಡೆಲ್ಟಾ ಸ್ಮಾಲ್ ಎಲ್ ಅಂದ್ರೆ ಚೇಂಜ್ ಇನ್ ಲೆಂತ್. ಈ ತರ ಡೆಲ್ಟಾನ ಬರ್ತಾರೆ, ಇನ್ನೊಂದು ನಮ್ಮನ್ನು ಬರ್ತಾರೆ. ಇದನ್ನ ಫೈಂಡ್ ಔಟ್ ಮಾಡ್ರಿ ಅಂತ ಕೇಳಿದ್ದಾರೆ. ಈಗ ಇದನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಾವು ನೇರವಾಗಿ ಕಂಡಿಡಿಯಕ್ ಆಗಲ್ಲ. ಯಾಕಪ್ಪ ಅಂತಂದ್ರೆ ನಾವು ಸ್ಟ್ರೇನ್ ಏನಾದ್ರು ಕೊಟ್ಟಿದ್ರೆ ಚೇಂಜ್ ಇನ್ ಲೆಂತ್ ಒರಿಜಿನಲ್ ಲೆಂತ್ ಅಂತ ಹಾಕಿದ್ರೆ, ಒರಿಜಿನಲ್ ಲೆಂತ್ ಕೊಟ್ಟರೆ ಸ್ಟ್ರೇನ್ ಕೊಟ್ಟಿದ್ರೆ ಚೇಂಜ್ ಇನ್ ಲೆಂತ್ ಬರ್ತಿತ್ತು. ಹಾಗಾಗಿ ನೇರವಾಗಿ ಬರೋದಿಲ್ಲ. ಅದಕ್ಕೆ ನಾವು ಮೊದಲ ಸ್ಟ್ರೇನ್ ಕಂಡಿಡ್ಬೇಕು. ಸ್ಟ್ರೇನ್ ಕಂಡಿಡ್ಬೇಕಾದ್ರೆ ಸ್ಟ್ರೆಸ್ ಕಂಡಿಡ್ಬೇಕು. ಹಿಂಗೆಲ್ಲ ಒಂದ್ ಲಿಂಕ್ ಇದೆ. ಈಗ ಫಸ್ಟ್ ನಾವ್ ಏನ್ ಮಾಡೋಣ, ನಾವು ಸ್ಟ್ರೆಸ್ ಕಂಡಿಡೋಣ. ಸ್ಟ್ರೆಸ್ ಕಂಡಿಡ್ಬೇಕಾದ್ರೆ ಮತ್ತೆ ಅದಕ್ಕೆ ಏರಿಯಾ ಕಂಡಿಡ್ಬೇಕು. ಏರಿಯಾ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಅಂತ ನಮ್ಗ ಫಾರ್ಮುಲಾ ಅದ. ಓಕೆ, ಇದು ಪೈ ಅಂದ್ರೆ 22/7. ಆರ್ ಅಂತ ಇಲ್ಲಿ ಫೈಂಡ್ ಔಟ್ ಮಾಡಿದ್ವಿ. ಏನಪ್ಪಾ, 5 mm ಫೈಂಡ್ ಔಟ್ ಮಾಡಿದ್ವಿ. ಇದನ್ನ 5 mm ವರ್ಗ ಹಚ್ಕೊಂಡ್ ಬಿಡೋಣ. ಓಕೆ, ಈಗ ಇದನ್ನ 5 mm ವರ್ಗ ಮಾಡಿದ್ರೆ ಏರಿಯಾ ಇಸ್ ಈಕ್ವಲ್ ಟು ಈಗ 22/7 ಇಂಟು 5 mm ಇಂಟು 5 mm. ಈ ತರ ನಾನು ಆಕ್ಚುಲಿ ಇದು ಆಲ್ರೆಡಿ ಇಷ್ಟು ಸಲ ಹೇಳಿದ್ದೀನಿ, ನೇರವಾಗಿ ಹಚ್ಚಬಹುದಿತ್ತು, ಆದ್ರೂ ಈ ತರ ಹೇಳಿನಿ. ಇದನ್ನೆಲ್ಲ ಗುಣಿಸಿ ಭಾಗಿಸಿದ್ರೆ ಉತ್ತರ ಏರಿಯಾ ಎಷ್ಟು ಬರ್ತಪ್ಪ ಅನ್ನೋದು ನಾನು ಹೇಳ್ತೀನಿ. 78.57 mm ಸ್ಕ್ವೇರ್ ಬರ್ತದೆ. ಓಕೆ,
ಇದು ಏರಿಯಾ ಬಂತು. ಈಗ ಏರಿಯಾ ಕಂಡಿಡ್ದಿಂದ ನಾವೇನ್ ಕಂಡಿಡ್ಬೋದು, ಸ್ಟ್ರೆಸ್ ಕಂಡಿಡ್ಬೋದು. ಫಸ್ಟ್ ಗೆ ಸ್ಟ್ರೆಸ್ ಇಸ್ ಈಕ್ವಲ್ ಟು ನಿಮ್ಗೆ ಗೊತ್ತಿದೆ, ಫೋರ್ಸ್ ಅಪ್ಲೈಡ್ ಡಿವೈಡೆಡ್ ಬೈ ಏರಿಯಾ ಆಫ್ ದ ಕ್ರಾಸ್ ಸೆಕ್ಷನ್ ಆಫ್ ದಟ್ ರಾಡ್ ಅಂತ. ಫೋರ್ಸ್ ಅಂತೂ ಆಲ್ರೆಡಿ ಕೊಟ್ಟಿದ್ದಾರೆ, 15,000 ನ್ಯೂಟನ್. ಏರಿಯಾ ಅಂತೂ ಈಗ ಕಂಡಿಡ್ತೀವಿ, ಎಷ್ಟು 78.57 78.57 mm² ಕಂಡಿಡ್ದ್ವಿ. ಈಗ ಸ್ಟ್ರೆಸ್ ಎಷ್ಟು ಬರ್ತದಪ್ಪ ಅಂತಂದ್ರೆ 190.91 ಅಂತ, 190.91 ಅಂತ. ಇದೇನು ನ್ಯೂಟನ್ ಪರ್ ಸ್ಕ್ವೇರ್ ಎಂ ಎಂ, ನ್ಯೂಟನ್ ಪರ್ ಸ್ಕ್ವೇರ್ ಎಂ ಎಂ. ಇದು ಕೆಲವೊಂದು ಅಂದ್ರೆ ಬುಕ್ ನಲ್ಲಿ 190.91 ಇದಕ್ಕೆ ನೇರ ಬಟ್ ರೌಂಡ್ ಮಾಡಿ 191 ಅಂತ ತೊಂದ್ರೆ, ನಾನು ಆಸ್ ಇಟ್ ಈಸ್ ಹಾಗೆ ಬಿಡಿಸಿದ್ದೀನಿ. ಓಕೆ, ಈಗ ಸ್ಟ್ರೆಸ್ ನಮ್ಗೆ ಸಿಕ್ತ. ಈ ಸ್ಟ್ರೆಸ್ ಸಿಕ್ಕಿಂದ ಮುಂದೆ ಏನ್ ಕಂಡುಹಿಡಬೇಕು, ಒಂದು ಫಾರ್ಮುಲಾ ಏನಪ್ಪಾ ಅಂತಂದ್ರೆ ಸ್ಟ್ರೇನ್ ಫಾರ್ಮುಲಾ ಅಥವಾ ಯಂಗ್ಸ್ ಮಾಡಲ್ಸ್ ಆಫ್ ಎಲಾಸ್ಟಿಸಿಟಿ ಫಾರ್ಮುಲಾ ಗೊತ್ತದ. E is equal to stress by strain ಅಂತ, ಬೈ ಸ್ಟ್ರೇನ್. ಇದನ್ನೇ ಯಾಕೆ ಹಚ್ಕೊಂಡಿವಪ್ಪ ಅಂತಂದ್ರ ಈ ಅಂತೂ ಆಲ್ರೆಡಿ ಕೊಟ್ಟಿದ್ದಾನೆ. ಈಗ ಸ್ಟ್ರೆಸ್ ಅಂತೂ ಕಂಡಿಡಿದ್ವಿ, ಸ್ಟ್ರೇನ್ ಒಂದು ಕಂಡುಹಿಡ್ಕೋಬೇಕು. ಓಕೆ, ಅಂದ್ರೆ ಈ ಫಾರ್ಮುಲಾ ಇಂಪ್ಲೈಸ್ ಅಂತ ಹೇಳ್ತೀವಿ, ಸಿಂಬಾಲ್ಕ್ ಇಂಪ್ಲೈಸ್ ಹೆಂಗಂದ್ರೆ ಸ್ಟ್ರೇನ್ ಇಸ್ ಈಕ್ವಲ್ ಟು ಈ ತರ ಹಚ್ಕೊಂಡು ಈಸ್ ಈಕ್ವಲ್ ಟು ಸ್ಟ್ರೆಸ್ ಬೈ ಅಂತ ಬರ್ತೀವಿ, ಈ ಅಂತ ಈ ತರ. ಅಂದ್ರೆ ಇದನ್ನ ಮೊದಲು ಬರ್ಕೊಂಡ್ರ ನಮ್ಗ ತುಂಬಲಕ್ ಬರ್ತಾವ. ಅಂದ್ರೆ ಇಲ್ಲೇನು ಇದ್ರದ್ದು ತುಂಬ್ತೀವಿ ಸದ್ಯಕ್ಕೆ, ಸ್ಟ್ರೇನ್ ಇಸ್ ಈಕ್ವಲ್ ಟು ಅಂತ. ಸ್ಟ್ರೇನ್ ಇಸ್ ಈಕ್ವಲ್ ಟು ಏನದ, ಸ್ಟ್ರೆಸ್ ಬಂದದ 190.91 ಏನದ ನ್ಯೂಟನ್ ಪರ್ ಎಂ ಎಂ ಸ್ಕ್ವೇರ್, ಎಲ್ಲ ಯೂನಿಟ್ ಎಲ್ಲ ಹಚ್ಬೇಕು, ಡಿವೈಡೆಡ್ ಬೈ ಇ ಇದದ. ಇ ಏನ್ ಕೊಟ್ಟಾನ, 2 × 10⁵, 2 × 10⁵, ಅದು ಕೂಡ ನ್ಯೂಟನ್ ಪರ್ ಸ್ಕ್ವೇರ್ ಎಂ ಎಂ, ನ್ಯೂಟನ್ ಪರ್ ಸ್ಕ್ವೇರ್ ಎಂ ಎಂ. ಇದು ನ್ಯೂಟನ್ ಸ್ಕ್ವೇರ್ ಎಂ ಎಂ, ಇದನ್ನ ಎರಡು ಯೂನಿಟ್ ಹೋಗ್ಬಿಡ್ತದ. ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನಾನು, ಸ್ಟ್ರೇನ್ ಹ್ಯಾಸ್ ನೋ ಯೂನಿಟ್, ದೇರ್ಫೋರ್ ಇದು ಎಕ್ಸಾಕ್ಟ್ಲಿ ನೋ ಯೂನಿಟ್ ಆಯ್ತು. ಇನ್ನ ಇದನ್ನ ಬಾಗ್ಸಿದ್ರೆ ಅಂದ್ರೆ 190.91ಕ್ಕೆ 2 × 10⁵ ಬಾಗ್ಸಿದ್ರೆ ಉತ್ತರ ಎಷ್ಟು ಬರ್ತಪ್ಪ ಅಂದ್ರೆ, ಇದನ್ನ ನಾನು ಹಚ್ತೀನಿ ನೋಡಿ, ನೇರವಾಗಿ ಹಚ್ತಿದ್ದೀನಿ, ನೀವು ಬಿಡಿಸಿ ನೋಡ್ರಿ. 0.00955 955. ಓಕೆ, ಇದೇನ್ ಬಂತು, ಸ್ಟ್ರೇನ್ ಬಂತು. ಈಗ ನಮ್ದು ಸ್ಟ್ರೇನ್ ಪ್ರಾಬ್ಲಮ್ ನೇರವಾಗಿ ಸ್ಟ್ರೇನ್ ಬಂತು, ಆದ್ರೆ ಸ್ಟ್ರೇನ್ ಫಾರ್ಮುಲಾ ಇಸ್ ಈಕ್ವಲ್ ಟು ಏನದ, STRAN ಸ್ಟ್ರೇನ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ಲೆಂತ್ ಡಿವೈಡೆಡ್ ಬೈ ಒರಿಜಿನಲ್ ಲೆಂತ್. ಈಗ ನಮ್ಮ ಉದ್ದೇಶ ಏನು, ಚೇಂಜ್ ಇನ್ ಲೆಂತ್ ಕಂಡಿಡ್ಬೇಕು. ಈಗ ಸ್ಟ್ರೇನ್ ಕಂಡಿಡಿದ್ರಿ, ಲೆಂತ್ ಅಂತ ಕೊಟ್ರೆ ಇದನ್ನ ಚೇಂಜ್, ಸ್ಟ್ರೇನ್ ಕಂಡಿಡಿದ್ರಿ, ಲೆಂತ್ ಕೊಟ್ಟಿದ್ದಾನೆ, ಈಗ ಚೇಂಜ್ ಇನ್ ಲೆಂತ್ ನ ಕಂಡುಹಿಡಿಬಹುದು. ಇದಕ್ಕೆ ಮತ್ತ ಫಾರ್ಮುಲಾ ಇಂಪ್ಲೈಸ್ ಮಾಡಿ ಡೆಲ್ಟಾ ಎಲ್ ಈಕ್ವಲ್ ಟು ಅಂದ್ರೆ ಚೇಂಜ್ ಇನ್ ಎಲ್ ಈಕ್ವಲ್ ಟು ಅಂತ ಹೊರಗೆ ತಕ್ಕೊಂತೀನಿ, ಈಕ್ವಲ್ ಟು ಸ್ಟ್ರೇನ್ ಇಂಟು ಎಲ್ ಅಂತ, ಇಂಟು ಎಲ್ ಅಂತ. ಓಕೆ, ದೇರ್ ಫಾರ್ ಡೆಲ್ಟಾ ಎಲ್ is equal to ಸ್ಟ್ರೇನ್ ಎಷ್ಟು ಬಂದಿದೆ, 0.00955 ಇಂಟು ಏನಪ್ಪ ಎಲ್, ಲೆಂತ್ ಅಂತ ಕೊಟ್ಟಿದ್ದಾನೆ 175 mm ಅಂತ. ಏನ್ ನೋಡ್ರಿ, ಇದು ಎರಡನ್ನ ಗುಣಿಸಿದ್ರೆ ಡೆಲ್ಟಾ ಎಲ್ ಅಥವಾ ಚೇಂಜ್ ಇನ್ ಲೆಂತ್ ಇಸ್ ಈಕ್ವಲ್ ಟು ಏನ್ ಬರ್ತದ, 0.167 ಇದು ಎಂ ಎಂ. ನೋಡ್ರಿ, ಈಗ ನಾವು ಏನ್ ಹೇಳಿದ್ನಲ್ಲ ಕ್ವಶನ್ದಾಗ, ಇದನ್ನ ಫೈಂಡ್ ಔಟ್ ಮಾಡ್ತೀವಿ. ಎಲ್ಲಿ ಇದು ಕೇಳಿದ್ದೆ ನಾನು, ಚೇಂಜ್ ಇನ್ ಲೆಂತ್. ಓಕೆ, ಈ ತರನಾಗಿ ನೀವು ಪ್ರಾಬ್ಲಮ್ ಅನ್ನ ಬಿಡಿಸ್ಬೇಕಾಗ್ತದ. ಮುಂದಿನ ಲೆಕ್ಕಕ್ಕೆ ಹೋಗೋಣ. ಎ ಬಾರ್ ಆಫ್ ಸ್ಟೀಲ್ 2.5 cm diameter
was subjected to compressive load of 4500 kg. The compression in a length of 20 centimeter was found to be 0.008 centimeter. Find the Young's modulus of elasticity of bar. ನೋಡಿ ಇಲ್ಲಿ ಕ್ಲಿಯರ್ ಕಟ್ ಹೇಳಿದಾನೆ. ಇದೇ ಒಂದು 20 ಸೆಂಟಿಮೀಟರ್ ಇರುವಂತ ಒಂದು ಬಾರ್, ಸ್ಟೀಲ್ ಬಾರು, ಅದರ ಡಯಾಮೀಟರ್ 2.5 ಸೆಂಟಿಮೀಟರ್ ಇದೆ. ಎರಡು ಕಡೆ ಕಾಂಪ್ರೆಷನ್ ಲೆಂತ್ ಈ ಚಿತ್ರದಾಗ ತೋರಿಸಿದೀನಿ. ಕಾಂಪ್ರೆಸಿವ್ ಲೆಂತ್ ಅಂದ್ರೆ ಆ ಎರಡು ಕಡೆ ಹಿಡಿದು ಹಿಂಗ ಈ ತರ ಕಾಂಪ್ರೆಷನ್ ಮಾಡೋದು, ಆ ತರ ಸಿಂಬಲ್ ಹಾಕಿ ನಾನು ಚಿತ್ರದಲ್ಲಿ ತೋರಿಸಿದೀನಿ. ಆದ್ರೆ ಏನ್ ಹೇಳ್ತಾನೆ ಇಲ್ಲಿ ರೆಡ್ಯೂಸ್ ಟು 0.008 ಸೆಂಟಿಮೀಟರ್ ಅಂದ್ರೆ 20 ಸೆಂಟಿಮೀಟರ್ ಇತ್ತಿದ್ದು ಅದರಾಗ 0.008 ಸೆಂಟಿಮೀಟರ್ ಅಷ್ಟು ಕಡಿಮೆ ಆಗ್ತಿತ್ತ. ಹಂಗಾದ್ರ ಯಂಗ್ಸ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಇ ಅಂತ ಕಂಡಿಡಿ ಅಂತ ಅಂದಾನ. ಈಗ ನಾವು ಕೊಟ್ಟಂತ ಡಾಟಾವನ್ನು ಹಚ್ತೀನಿ. ಫಸ್ಟ್ ಗಿವನ್ ಡಾಟಾ ಇದೇ ಲೆಕ್ಕದಾಗ ತಕ್ಕೋಬೇಕು. ಈಗ ಬಾರ್ದು ಡಯಾಮೀಟರ್ ಎಷ್ಟಪ್ಪ? 2.5 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಅಂದ್ರೆ ಡಿ ಇಸ್ ಈಕ್ವಲ್ ಟು 2.5 ಸೆಂಟಿಮೀಟರ್. ಓಕೆ, ಬಾರ್ದ ಡಯಾಮೀಟರ್. ಈಗ ಅದರದ್ದು ಫೋರ್ಸ್, ಕಂಪ್ರೆಸಿವ್ ಫೋರ್ಸ್ ಎಷ್ಟದ? ಎಫ್ ಇಸ್ ಈಕ್ವಲ್ ಟು 4500 kg ಹಾಕ್ಯಾನ. ಆಮೇಲೆ ಅದರದ್ದು ಒರಿಜಿನಲ್ ಲೆಂತ್ ಎಲ್ ಅಂತ ಹೇಳ್ತೀವಿ. ಎಲ್ ಇಸ್ ಈಕ್ವಲ್ ಟು 20 ಸೆಂಟಿಮೀಟರ್ ಅದ. ಆಮೇಲೆ ಕಂಪ್ರೆಷನ್ ಹಾಕಿಂದ ಹೇಳ್ಯಾನ ಚೇಂಜ್ ಇನ್ ಲೆಂತ್ ಅಂತ, ಅದು ಡೆಲ್ಟಾ ಎಲ್ ಅಂತ ಹೇಳಿದಾನೆ. ಎಷ್ಟಂತ ಕೊಟ್ಟಿದ್ದಾನೆ? 0.008 ಸೆಂಟಿಮೀಟರ್ ಅಂತ. ಓಕೆ, ಇಷ್ಟೆಲ್ಲ ಕೊಟ್ಟು ಏನ್ ಕಂಡಿಡಿ ಅಂದಾನೆ? ಇ ಇಸ್ ಈಕ್ವಲ್ ಟು ವಾಟ್ ಅಂತ. ಇ ಇಸ್ ಈಕ್ವಲ್ ಟು ವಾಟ್ ಅಂತ ಯಂಗ್ಸ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಕಂಡಿಡಿ ಅಂದಾನೆ. ಹೌದಾ? ಯಂಗ್ಸ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಇದು ಏನಪ್ಪಾ ಅಂದ್ರ ಕಂಡಿಡ್ಬೇಕಾದ್ರೆ ಸ್ಟ್ರೆಸ್ ಮತ್ತು ಸ್ಟ್ರೈನ್ ಗೊತ್ತಿರ್ಬೇಕು. ಅದನ್ನ ಕಂಡಿಡಿಯಕ್ಕೆ ಏನ್ ಬೇಕೋ ಅದು ಮಾಡೋಣ. ಓಕೆ, ಈಗ ಫಸ್ಟ್ ಸ್ಟ್ರೆಸ್ ಕಂಡಿಡ್ಬೇಕಾದ್ರೆ ಮತ್ತೆ ಪುನಃ ಏರಿಯಾ ಮೊದಲು ಕಂಡಿಡ್ಬೇಕು. ಏರಿಯಾ ಇಸ್ ಈಕ್ವಲ್ ಟು ಎ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಅಂತ ಹಚ್ಚಿ ಮಾಡಿದೀನಿ ನಾನು. ಮತ್ತೆ ಕೆಲವೊಂದು ಲೆಕ್ಕದಾಗ 5/4 ಡಿ ಸ್ಕ್ವೇರ್ ಅಂತಾನು ಹಚ್ಚಿ ಮಾಡಿದೀನಿ. ಎರಡೂ ಬರ್ತವೆ, ಆದ್ರೆ ನಿಮ್ಗೆ ಹಚ್ಚಕ್ಕಷ್ಟೇ ತಿಳಿದಿರ್ಬೇಕು. ಈಗ ಎ ಇಸ್ ಈಕ್ವಲ್ ಟು 5/4 ಡಿ ಸ್ಕ್ವೇರ್ ಅಂತ ಹಾಕ್ತೀನಿ. ಇದನ್ನ ನಾನು ಇಲ್ಲಿ ತುಂಬ್ತೀನಿ. 5/4 ಡಿ ಸ್ಕ್ವೇರ್ ಜಾಗಕ್ಕೆ ಏನದ? ಡಿ 2.5 ಸೆಂಟಿಮೀಟರ್ ಅದ. 2.5 ಸೆಂಟಿಮೀಟರ್ ಇದನ್ನ ಮಾರ್ಕ್ ಮಾಡ್ತೀನಿ. ಓಕೆ, therefore ಏರಿಯಾ ಇಸ್ ಈಕ್ವಲ್ ಟು, ಈಗ ಪೈ ಅಂದ್ರೆ 22/7. ಇದನ್ನೆಲ್ಲ ಪುನಃ ನಾನು ನೀವೇ ಹಚ್ಬೇಕಿದು. ಅದಾಗ್ಯೂ ಕೂಡ ನಾನು ಹಚ್ಚಕತ್ತೀನಿ. 22/7 ಆಮೇಲೆ ಆಲ್ರೆಡಿ 1/4 ಹೆಂಗ ಅಂದ್ರೆ ಆಲ್ರೆಡಿ 1/4 ಕಡೆಕೆ ಇದೆ. ಆಮೇಲೆ 2.5 cm ಇಂಟು 2.5 cm ಅಂತ ಈ ತರ ನೀವು ಹಚ್ಕೋಬೇಕು. ಹಚ್ಚಿ 22 × 1 × 2.5 × 2.5 / 7 × 4 ಎಲ್ಲ ಮಾಡಿದ್ರೆ ನಿಮ್ಗೆ ಬರುವಂತ ಉತ್ತರ ಇವೆಲ್ಲ. ಇದಕ್ಕಿಂತ ಮೊದಲು ಇದನ್ನ ಕ್ಯಾನ್ಸಲ್ ಮಾಡ್ಕೋಬಹುದು. 2 11 ಅಂತ ಮಾಡ್ಕೋಬೇಕು. ಆಮೇಲೆ 11 × 1 × 2.5 × 2.5 ಮಾಡಿ ಡಿವೈಡೆಡ್ ಬೈ 7 2 14 ಏನ್ ಮಾಡಿದ್ರು ಕೂಡ ನಿಮ್ಗೆ ಬರ್ತದೆ. ಓಕೆ, ಏರಿಯಾ ಇಸ್ ಈಕ್ವಲ್ ಟು, therefore ಏರಿಯಾ ಇಸ್ ಈಕ್ವಲ್ ಟು, ಇದನ್ನ ಸ್ವಲ್ಪ ಇನ್ನೊಂದು ಸ್ಟೆಪ್ ಇಡ್ತೀನಿ. 68.75 / 14 ಅದನ್ನೇ ಗುಣಿಸಿ ಇಡಬೇಕಂತ ಹೇಳಿದ್ನಲ್ಲ, ಅದಿಟ್ಟು ಆಮೇಲೆ ನೆಕ್ಸ್ಟ್ 4.91 ಸೆಂಟಿಮೀಟರ್ 4.91 ಸೆಂಟಿಮೀಟರ್ ಸ್ಕ್ವೇರ್. ಯಾಕಪ್ಪ ಅಂದ್ರೆ ಏರಿಯಾ ಅದ ಸ್ಕ್ವೇರ್ ಸೆಂಟಿಮೀಟರ್. ಏರಿಯಾ ಫೈಂಡ್ ಔಟ್ ಆಯ್ತು. ಏರಿಯಾ ಆಗ ಏನ್ ಕಂಡಿಡ್ಬೇಕು? ಸ್ಟ್ರೆಸ್ ಕಂಡಿಡ್ಬೇಕು. ಸ್ಟ್ರೆಸ್ ಇಸ್ ಈಕ್ವಲ್ ಟು F/A ಅಂತ ಗೊತ್ತಿದೆ. ಎಫ್ ಅಂತೂ ಕೊಟ್ಟಿದ್ದೀನಿ 4500 ಅಂತ, 4500 kg ಅಂತ. ಏರಿಯಾ ಬಂದದ ಈಗ 4.91 ಸ್ಕ್ವೇರ್ ಸೆಂಟಿಮೀಟರ್ ಅಂತ ಬಂದಿದೆ. ದಿಸ್ ಈಸ್ ಈಕ್ವಲ್ ಟು ಎಷ್ಟು ಬರ್ತಪ್ಪ ಅಂದ್ರೆ 916.4969 ಇದನ್ನ ರೌಂಡ್ ಅಪ್ ಮಾಡಿ ಇದು kg/m
ಸ್ಕ್ವೇರ್ ಸೆಂಟಿಮೀಟರ್ ಇದೆ. ಇದನ್ನ ಇನ್ನೊಮ್ಮೆ ಹೇಳ್ಬಿಡ್ತೀನಿ. ಸ್ಟ್ರೆಸ್ ಇಸ್ ಈಕ್ವಲ್ ಟು ಅಂತ ಇಸ್ ಈಕ್ವಲ್ ಟು 916.50 ರೌಂಡ್ ಅಪ್ ಮಾಡಿಬಿಡೋಣ. 916.50 kg ಪರ್ ಸ್ಕ್ವೇರ್ ಸೆಂಟಿಮೀಟರ್. ಇದಂತೂ ನಿಮ್ಗೆ ಆಲ್ರೆಡಿ ಹೆಂಗ್ ರೌಂಡ್ ಅಪ್ ಮಾಡೋದು ಅಂತ ಹೇಳಿದೀನಿ. ಈಗ ನೆಕ್ಸ್ಟ್ ಸ್ಟ್ರೈನ್ ಕಂಡುಹಿಡಿಯೋಣ. ಸ್ಟ್ರೈನ್ ಇಸ್ ಈಕ್ವಲ್ ಟು ಆಲ್ರೆಡಿ ಗೊತ್ತದ ನಿಮ್ಗೆ, ಚೇಂಜ್ ಇನ್ ಲೆಂತ್ ಡಿವೈಡೆಡ್ ಬೈ ಒರಿಜಿನಲ್ ಲೆಂತ್. ಅವೆರಡು ಕೊಟ್ಟಿದ್ದಾನೆ. ಚೇಂಜ್ ಇನ್ ಲೆಂತ್ 0.008 ಸೆಂಟಿಮೀಟರ್. ಒರಿಜಿನಲ್ ಲೆಂತ್ ಕೊಟ್ಟಿದ್ದಾನೆ. ಒರಿಜಿನಲ್ ಲೆಂತ್ ಎಷ್ಟಪ್ಪ ಅಂತಂದ್ರೆ 20 ಸೆಂಟಿಮೀಟರ್ ಅಂತ, 20 ಸೆಂಟಿಮೀಟರ್. ಆಮೇಲೆ ಸ್ಟ್ರೈನ್ ಯೂನಿಟ್ ಕ್ಯಾನ್ಸಲ್ ಆತಂದ್ರೆ ಇಲ್ಲಿ CM ಹೋಗ್ಬಿಡ್ತು. ಬರೋದು ಏನು ಉತ್ತರಪ್ಪ ಅಂದ್ರೆ 0.0004. 1 2 3 4. ಓಕೆ, ದಿಸ್ ಈಸ್ ಸ್ಟ್ರೈನ್. ಈಗ ಸ್ಟ್ರೆಸ್ ಬಂತು, ಸ್ಟ್ರೈನ್ ಬಂತು. ಇದು ಸ್ಟ್ರೈನ್, ಇದು ಸ್ಟ್ರೆಸ್, ಎರಡಕ್ಕೂ ಹಾಕ್ತಿ ಬಿಡ್ರಿ, ಯಂಗ್ಸ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಸಿಗ್ತದೆ. therefore E is equal to stress by strain. ಆಮೇಲೆ ಸ್ಟ್ರೆಸ್ ಏನ್ ಬಂದಿದೆ 916.5 kg ಪರ್ ಸ್ಕ್ವೇರ್ ಸೆಂಟಿಮೀಟರ್ ಇದೆ. ಸ್ಟ್ರೈನ್ಗೆ ಯೂನಿಟ್ ಇಲ್ಲ, ಹಾಗೇನೆ 0.0004 ಬಂದಿದೆ. therefore elasticity, ಯಂಗ್ಸ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ is equal to ಎಷ್ಟು ಬರ್ತದೆ 2291 kg ಪರ್ ಸ್ಕ್ವೇರ್ ಸೆಂಟಿಮೀಟರ್. ಈಗ ಎಲಾಸ್ಟಿಸಿಟಿ ಯೂನಿಟ್ ಏನಪ್ಪಾ ಅಂತಂದ್ರೆ ನಾವು ಸ್ಟ್ರೆಸ್ ಯೂನಿಟ್ ಏನದ ಅದೇ ಯೂನಿಟ್ ಬರ್ತದ. ಇದನ್ನ ನಾವು ಶಾರ್ಟ್ ಆಗಿ ಬರ್ಕೋಬೇಕಪ್ಪ ಅಂತಂದ್ರೆ E is equal to 2.29 into 10 to the power of 6 kg per square centimeter ಅಂತ ನಾವು ಬರಿತೀವಿ. ಓಕೆ, ದಿಸ್ ಇಸ್ ಯುವರ್ ಆನ್ಸರ್. ಓಕೆ, ಈ ತರನಾಗಿ ನೀವು ಲೆಕ್ಕವನ್ನ ಬಿಡಿಸ್ಬೇಕಾಗ್ತದ. ಮುಂದಿನ ಲೆಕ್ಕಕ್ಕೆ ಹೋಗೋಣ. ಮೂರನೇ ಲೆಕ್ಕ, ಇದು ಸೀರಿಯಲ್ದಾಗ 12ನೇ ಲೆಕ್ಕ, ಕಂಟಿನ್ಯೂಸ್ ಆಗಿ ನಾನು ಮಾಡಿದ್ದು. A bar of 100 centimeter elongates 101.36 centimeter when a load of 15,000 kg is applied to it. Take the area of the cross section of a bar as 10 square centimeter. Find the stress, strain, ಯಂಗ್ಸ್ ಮಾಡ್ಯುಲಸ್. ನೋಡ್ರಿ, ಇಲ್ಲಿ ಒಂದು ಬಾರ್ ಇದೆ. ಈ ಚಿತ್ರದಲ್ಲಿ ಕೊಟ್ಟಂತ ಬಾರು ಇದು 100 ಸೆಂಟಿಮೀಟರ್ ಇದೆ. ಅದಕ್ಕ 15,000 ಕಿಲೋಗ್ರಾಮ್ನ ಲೋಡ್ ಹಾಕಿದಾಗ ಅಲ್ಲಿ ಅಲ್ಲಿ ಒಂದು ಎಷ್ಟು ಬಾರ್ ಇನ್ಕ್ರೀಸ್ ಆಗ್ತದ, ಎಷ್ಟು ಆಗ್ತಪ್ಪ ಅಂತಂದ್ರೆ 100 ಸೆಂಟಿಮೀಟರ್ ಇದ್ದಿದ್ದು 101.36 ಸೆಂಟಿಮೀಟರ್ ಅಂತ ಅಷ್ಟು ಉದ್ದ ಆಗ್ತದೆ. ಅಂದ್ರೆ ಡಿಫ್ರೆನ್ಸ್ ಎಷ್ಟು 1.36 ಚೇಂಜ್ ಇನ್ ಲೆಂತ್ ಬರ್ತದೆ. ಆಮೇಲೆ ಅದ್ರದ್ದು ಡಯಾಮೀಟರ್ ಅಂತ 10 ಸ್ಕ್ವೇರ್ ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಈ ತರ ಇದ್ರೆ ನೀವು ಸ್ಟ್ರೆಸ್ ಕಂಡಿಡ್ರಿ, ಸ್ಟ್ರೈನ್ ಕಂಡಿಡ್ರಿ, ಯಂಗ್ಸ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಮೂರು ಕಂಡಿಡ್ರಿ ಅಂತ ಹೇಳಿದಾನೆ. ಅದಕ್ಕೆ ನಾವು ಇಲ್ಲಿ ಕೊಟ್ಟಂತ ಡಾಟಾನ ಹಚ್ಕೊಂತೀನಿ. ಗಿವನ್ ಡಾಟಾ ಏನೇನದ, L1 is equal to 100 ಸೆಂಟಿಮೀಟರ್. ಓಕೆ, ಅಂದ್ರೆ ಒರಿಜಿನಲ್ ಲೆಂತ್. L2 is equal to increased length, that is 101.36 centimeter. ಓಕೆ, L2 is ಎಷ್ಟು ಅಂದ್ರೆ ಆಫ್ಟರ್ ಅಪ್ಲೈಯಿಂಗ್ ದ ಲೋಡ್ ಆಫ್ 15,000 kg. ಈಗ ಚೇಂಜ್ ಇನ್ ಲೆಂತ್ ಆಟೋಮೆಟಿಕ್ ಚೇಂಜ್ ಇನ್ ಲೆಂತ್ ಡೆಲ್ಟಾ L is equal to ಏನ್ ಬರ್ತದೆ L2 minus L1. L2 minus L1 ಅಂದ್ರೆ 101.36 ಮೈನಸ್ 100. ಇದು ಸೆಂಟಿಮೀಟರ್ದಾಗ ಇರ್ತದೆ. ಓಕೆ, therefore ಡೆಲ್ಟಾ L is equal to ಎಷ್ಟು 1.36 ಸೆಂಟಿಮೀಟರ್. ಓಕೆ, ಆಮೇಲೆ ಇಷ್ಟು ಕೊಟ್ಟಿದ್ದಾನೆ, ಲೋಡ್ ಒಂದು ಕೊಟ್ಟಿದ್ದಾನೆ. ಎಲ್ಲ ಇದು ಲೋಡಕ್ಕೆ ನಾವು ಏನಂತೀವಿ ಫೋರ್ಸ್ ಅಂತ ಹೇಳ್ತೀವಿ. ಈಗ 15,000 kg ಕೊಟ್ಟಿದ್ದಾನೆ.
ಏನ್ ಕಂಡಿಡಿ ಅಂತಾನೆ ಸ್ಟ್ರೆಸ್ ಸ್ಟ್ರೇನ್ ಮತ್ತ ಇ ಈಸ್ ಈಕ್ವಲ್ ಟು ವಾಟ್ ನೋಡ್ರಿ ಇಷ್ಟು ಮೂರು ಕಂಡಿಡಿದಾನೆ ಮತ್ತ ಪುನಃ ನಾವು ಏನ್ ಮಾಡ್ಬೇಕು ಏರಿಯಾನ ಸ್ಟ್ರೆಸ್ ನ ಕಂಡುಹಿಡಬೇಕು ಸ್ಟ್ರೇನ್ ಕಂಡುಹಿಡಬೇಕು ಎರಡು ಕಂಡುಹಿಡಿದ್ರೆ ಆಟೋಮೆಟಿಕ್ ನಮಗೆ ಯಂಗ್ಸ್ ಮಾಡ್ಯೂಲಸ್ ಆಫ್ ಎಲಾಸ್ಟಿಸಿಟಿ ಬರ್ತದೆ ಇಲ್ಲಿ ನಮಗೆ ಕ್ರಾಸ್ ಸೆಕ್ಷನಲ್ ಏರಿಯಾ ಅದೊಂದು ಬರೀತಿಲ್ಲ ಇಲ್ಲಿ ಬರಿತೀನಿ ಕ್ರಾಸ್ ಸೆಕ್ಷನ್ ಏರಿಯಾ ಕೊಟ್ಬಿಟ್ಟಿದ್ದಾನೆ ಆಲ್ರೆಡಿ ಇಲ್ಲಿ ಕಾಮೆಂಟ್ ಇಲ್ಲಿ ಬರ್ತೀನಿ ಎ ಇಸ್ ಈಕ್ವಲ್ ಟು 10 ಅಂದ್ರೆ ಇದು ನಮ್ಗೆ ಲೆಕ್ಕ ಮಾಡಕ್ ಇಟ್ಟಿಲ್ಲ ಅವನು ಕೊಟ್ಬಿಟ್ಟ ನೇರವಾಗಿ ನಾವು ನೇರವಾಗಿ ಕಂಡುಹಿಡಬಹುದು ಸ್ಟ್ರೆಸ್ ಇಸ್ ಈಕ್ವಲ್ ಟು ಫೋರ್ಸ್ ಅಪ್ಲೈಡ್ ಡಿವೈಡೆಡ್ ಬೈ ಏರಿಯಾ ಅಂತ ಹೇಳಿವಿ ಫೋರ್ಸ್ ಅಂತೂ ಕೊಟ್ಟಿದ್ದಾನೆ ಏರಿಯಾನು ಕೊಟ್ಟಿದ್ದಾನೆ ಫೋರ್ಸ್ ಎಷ್ಟು 15,000 kg ಏರಿಯಾ ಎಷ್ಟು ಕೊಟ್ಟಾನೆ 10 ಸ್ಕ್ವೇರ್ ಸೆಂಟಿಮೀಟರ್ ಕೊಟ್ಟಿದ್ದಾನೆ ಇದನ್ನ ಮಾಡಿದ್ರೆ 1500 kg ಪರ್ ಸ್ಕ್ವೇರ್ ಸೆಂಟಿಮೀಟರ್ ಬರ್ತದೆ ಏನು ಸ್ಟ್ರೆಸ್ ಈಗ ನೆಕ್ಸ್ಟ್ ಕಂಡುಹಿಡಬೇಕು ಸ್ಟ್ರೇನ್ strain is equal to change in length that is delta L divided by original L change in length ನಾವು ತೆಗೆದಿವಿ ಇಲ್ಲಿ 1.36 centimeter 100 centimeter original length 100 centimeter centimeter unit get cancels ಆಮೇಲೆ ನಿಮಗೆ ಎಷ್ಟು ಬರ್ತದೆ ಸ್ಟ್ರೇನ್ ಅಂದ್ರೆ 0.0136 this is unitless the stress siktu strain siktu ಈಗ Young's modulus of elasticity therefore E is equal to stress by strain is equal to stress ಕೊಟ್ಟಿದ್ದಾರೆ 1500 kg per square centimeter ಅಂದ್ರೆ ಇದು ಫೈಂಡ್ ಔಟ್ ಮಾಡಿದ್ದು ಆಮೇಲೆ ಸ್ಟ್ರೇನ್ 0.0136 ಸ್ಟ್ರೇನ್ ಯೂನಿಟ್ ಇಲ್ಲ ಅದ್ರ ಸಲುವಾಗಿ ಸ್ಟ್ರೆಸ್ ಯೂನಿಟ್ ನೇ ಎಲಾಸ್ಟಿಸಿಟಿ ಯೂನಿಟ್ ಆಗ್ತದ ಅಥವಾ ಯಂಗ್ಸ್ ಮಾಡ್ಯೂಲಸ್ ಆಫ್ ಎಲಾಸ್ಟಿಸಿಟಿ ಆಗ್ತದ ಓಕೆ therefore E is equal to 1102.94.11 kg per square centimeter okay this is your answer ಅಂದ್ರೆ ಈಗ ಸ್ಟ್ರೆಸ್ ಕಂಡುಹಿಡಿದ್ವಿ ಸ್ಟ್ರೇನ್ ಕಂಡುಹಿಡಿದ್ವಿ ಯಂಗ್ಸ್ ಮಾಡ್ಯೂಲಸ್ ಆಫ್ ಎಲಾಸ್ಟಿಸಿಟಿ ಕಂಡುಹಿಡಿದ್ವಿ ಈ ತರನಾಗಿ ನೀವು ಲೆಕ್ಕಗಳನ್ನ ಬಿಡಿಸಬೇಕಾಗ್ತದ ಇಷ್ಟು ಹೇಳ್ತಾ ನನ್ನ ಕ್ಲಾಸ್ ನಿಮಗೆ ತಿಳಿದಂತ ಭಾವಿಸಿ ನೀವು ನನ್ನ ಕ್ಲಾಸಿಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಏನಾದರೂ ತಿಳಿದಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕ್ರಿ ಅದನ್ನ ನಾನು ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಮುಕ್ತಾಯಗೊಳಿಸ್ತೇನೆ